ನೋಡಿ ನನಗೆ ಭಾಳ ಬೇಸರ ಆಯಿತು. ಅವರು ಪ್ರಾರ್ಥನೆ ಮಾಡಿ, ಸರಸ್ವತಿ ಯಾರು ಹೇಳ್ತೀನಪ್ಪ ಸ್ವಲ್ಪ ಹೇಳಿ ಎಲ್ಲರೂ. ಹೌದು ತಾನೆ? ಇನ್ಯಾರೋ ತಿರುಚಿಬಿಟ್ಟು ಅದು ವಿಷ್ಣು ಇರತಕ್ಕಂಥ ಚಿಂತನೆ ಇದು. ಸರಸ್ವತಿ ಬ್ರಹ್ಮನ ಹೆಂಡತಿ ಇಂಥದ್ದು ಬೇಕಾದಷ್ಟಾಗಿಬಿಟ್ಟಿದೆ ಆ ಸಿದ್ಧಾಂತದಲ್ಲಿ. ಸರಸ್ವತಿ ಬ್ರಹ್ಮನ ಹೆಂಡತಿ ಅಲ್ಲ, ಹನುಮಂತ ಅನ್ನೋನು ಯಾರೋ ಬೇರೆ, ಭಾರತೀ ರಮಣ ಏನೇನೋ ಹೇಳ್ಬಿಟ್ಟಿದ್ದಾರೆ. ಸತ್ಯಪ್ರಕಾಶ್, ನೀವು ಆ ಕೀರ್ತನೆಯನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರೆ ಎಲ್ಲ ಬಿಟ್ಟು? ಈ ಶಂಕರ ಭಗವತ್ಪಾದರ ಹಿನ್ನೆಲೆಯ ಸಭೆಯಲ್ಲಿ ಇನ್ಯಾವುದೋ ದ್ವೈತ ಚಿಂತನೆಗೆ ಸಂಬಂಧಪಟ್ಟಿರತಕ್ಕಂಥ ಕೀರ್ತನೆಯನ್ನು ಸ್ವಾಗತಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅಂದರೆ ಅದ್ವೈತಿಗಳಿಗೆ ಕೆಚ್ಚಿಲ್ಲ ಅಂತ. ಅದರ ಅರ್ಥ ಏನು ಗೊತ್ತೇನ್ರಿ? ಬೇರೆ ಸಿದ್ಧಾಂತಗಳವರು ಕೀರ್ತನೆಗಳನ್ನು ರಚನೆ ಮಾಡಿದರು, ತಮ್ಮ ಸಿದ್ಧಾಂತವನ್ನು ಪ್ರಚಾರ ಮಾಡಿದರು. ನೀವು ಕಾಶಿಗೆ ಹೋದರೆ ಅಲ್ಲಿ ವಿಭೂತಿ ಜೊತೆ ಗಂಧಾನೂ ಸೇರಿಸಿದರು. ನಾವು ಅದ್ವೈತಿಗಳು ಎಲ್ಲವನ್ನೂ ಒಪ್ಕೊಂಡು ಕೂತ್ಕೊಂಡ್ವಿ. ಕೇಶವಾಯ ಸ್ವಹ, ನಾರಾಯಣ ಸ್ವ, ಇದು ಸಹಜ ಅಂದ್ಕೊಂಡ್ಬಿಟ್ಟಿದ್ದೀವಿ ನಾವು. ಮೊದಲಿನ ಸಂಧ್ಯಾ ವಂದನೆ ಹಾಗಿರಲಿಲ್ಲ. ಮೊದಲಿದ್ದಿದ್ದು ಋಗ್ವೇದಾಯ ಸ್ವಹ, ಯಜುರ್ವೇದಾಯ ಸ್ವಹ, ಸಾಮವೇದಾಯ ಸ್ವಹ ಇತ್ಯಾದಿ. ಯಾವುದೋ ಒತ್ತಡಕ್ಕೆ, ಯಾವುದೋ ಪ್ರಚಾರಕ್ಕೆ, ಯಾವುದೋ ಪ್ರಭಾವಕ್ಕೆ ನಾವು ಒಳಗಾಗಿ ಬಿಟ್ವಿ. ಹೀಗಾಗಿ ಅದ್ವೈತಿಗಳಿಗೆ ಅದ್ವೈತಿಗಳು ಅನ್ನತಕ್ಕಂಥ ಕಲ್ಪನೆಯೇ ಇಲ್ಲ, ಅಥವಾ ಅದ್ವೈತಿಗಳು ಬೇರೆಯವರಿಂದ ವಿಭಿನ್ನ ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಅದ್ವೈತದ ಮೂಲ ಸಿದ್ಧಿ ಏನು ಅನ್ನುವುದು ನಮಗೆ ಗೊತ್ತಿಲ್ಲ. ಹೀಗಾಗಿ ನಾವು ಹೆಸರ ಮಾತ್ರಕ್ಕೆ ಅದ್ವೈತಿ ಅಂತ ಆಗಿದ್ದರೂ ನಮ್ಮ ಕ್ರಿಯೆಗಳಲ್ಲಿ ಅದ್ವೈತ ಇಲ್ಲ. ಯಾಕೆ ಹೀಗಾಯಿತು? ಅವರೇನೋ ನನ್ನ ಮಾತಾಡಬೇಕಾದ್ದು ಉತ್ತರದಾಯಿತ್ವ ಇತ್ಯಾದಿ ಹೇಳಿದ್ದಾರೆ. ನಮ್ಮ ಹಿಂದಿನವರೆಲ್ಲ ಉತ್ತರದಾಯಿತ್ವದ ಕಡೆ ಗಮನ ಕೊಡದೇ ಇದ್ದಿದ್ದರಿಂದ ನಮ್ಮ ಸ್ಥಿತಿ ಹೀಗಾಗಿದೆ. ನಮಗೆ ಖಂಡಿತ ಅದ್ವೈತ ಅಂದರೆ ಏನು ಅಂತ ಗೊತ್ತಿಲ್ಲ. ಶಿವರಾಮ್ ಕಾರಂತರು ಒಂದು ಕಡೆ ಬರೀತಾ ಹೇಳ್ತಾರೆ, ಅವರು ಅದ್ವೈತಿಯಾಗಿ ಆ ಮಾತನ್ನು ಹೇಳ್ತಾರೆ. ನಮ್ಮದು ನರಸಿಂಹ ನಮ್ಮ ಮನದೇವರು, ಆದರೆ ನರಸಿಂಹನಿಗೆ ಇರತಕ್ಕಂಥ ಕೆಚ್ಚು ಅದ್ವೈತಿಗಳಲ್ಲಿ ಇಲ್ಲವೇ ಇಲ್ಲ. ಆ ಸೋಹಂ ಭಾವ ಇಲ್ಲವೇ ಇಲ್ಲ. ಈಗ ನೋಡಿ, ನಾನೇನೋ ಮಾತಾಡಬೇಕು ಅಂತಿದ್ದೆ, ಆ ಕೀರ್ತನೆ ಕೇಳಿ ಇನ್ನೇನೇನೋ ಮಾತಾಡ್ತಾ ಇದ್ದೀನಿ. ಈಗ ಗಮನ ಇಟ್ಟು ಕೇಳಿ, ಅದ್ವೈತದ ದೃಷ್ಟಿಯಲ್ಲಿ ಪರಬ್ರಹ್ಮ ವಸ್ತು, ಅದಕ್ಕೆ ಆಕಾರ ಇಲ್ಲಪ್ಪ. ಆಯಿತು, ಆಕಾರವೂ ಇದೆ ಎನ್ನುವುದನ್ನು ಶ್ರುತಿಗಳು ಹೇಳಿದೆ, ಅದನ್ನು ನಾವು ಒಪ್ಕೊಂಡಿದ್ದೀವಿ. ಅಂದರೆ ಅದ್ವೈತಿಗಳು ಸಾಕಾರ ನಿರಾಕಾರ ಎರಡನ್ನೂ ಮಾನ್ಯ ಮಾಡಿದ್ದಾರೆ. ಹಾಗೆ ಮಾನ್ಯ ಮಾಡಿದ ಮೇಲೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರನ್ನು ಶಂಕರಾವತಾರ ಅಂತ ಒಪ್ಕೊಂಡಿದ್ದೀವಿ, ಪರಮೇಶ್ವರಾವತಾರ ಅಂತ ಒಪ್ಕೊಂಡಿದ್ವಿ. ಹೌದೇನ್ರಿ? ಅದಕ್ಕೆ ತಾನೇ ನೀವು ಭಸ್ಮಧಾರಣೆ ಮಾಡೋದು. ನೀವು ದಯವಿಟ್ಟು ಕೇಳಿ, ನನ್ನ ಪ್ರಶ್ನೆ ಇದೆ. ನನಗೇನು ವಿಷ್ಣು ವಿರೋಧ ಇಲ್ಲ, ಆದರೆ ವಿಷ್ಣು ಸಹಸ್ರನಾಮ ಮಂಡಳಿಗಳು ಇದೆಯೇ ಆಗಲಿ, ಶಿವ ಸಹಸ್ರನಾಮ ಮಂಡಳಿ ಯಾಕಿಲ್ಲ? ದಯವಿಟ್ಟು ಹೇಳಿ, ಎಷ್ಟು ಜನ ನೀವು ಶಿವ ಸಹಸ್ರನಾಮ ಹೇಳ್ತಾ ಇದ್ದೀರಿ? ಒಂದು ಕೈ ಮೇಲೆ ಕೆತ್ತಲ್ವ ಇಷ್ಟು ಸಭೆಯಲ್ಲಿ, ಅಥವಾ ಒಂದು 2 ಕೈ 3 ಕೈ. ವಿಷ್ಣು ಸಹಸ್ರನಾಮ ಅಂದರೆ 100 ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಮಂಡಳಿಗಳು ವಿಶ್ವದಲ್ಲೇ ಇದೆ ಅಂತ ಹೇಳ್ತಾರೆ. ಶಿವ ಸಹಸ್ರನಾಮ ಮಂಡಳಿಗಳು ಹುಡುಕಿದ್ರೆ ಒಂದು 100 ಸಿಗಲ್ಲ ಬೆಂಗಳೂರಿನಲ್ಲಿ. 100 ಸಿಗ್ತೋ ಇಲ್ಲೋ ನಂಗೆ ಗೊತ್ತಿಲ್ಲ. ಹಾಗೆ ನೋಡಿದರೆ ಮಹಾಭಾರತದಲ್ಲಿ ಮೊದಲು ಪ್ರಸ್ತಾವ ಆಗಿರೋದೇ ಶಿವ ಸಹಸ್ರನಾಮ, ಆ ನಂತರ ಬಂದಿದ್ದು ವಿಷ್ಣು ಸಹಸ್ರನಾಮ. ವಿಷ್ಣು ಸಹಸ್ರನಾಮವನ್ನು ಹೇಳಲಿಕ್ಕೆ ಭೀಷ್ಮಾಚಾರ್ಯ ಸಿದ್ಧ ಆಗ್ತಾರೆ. ಶಿವ ಸಹಸ್ರನಾಮ ಏನು ಅಂತ ಧರ್ಮರಾಯ ಕೇಳಿದ್ರೆ ಶ್ರೀಕೃಷ್ಣ ಹೇಳ್ತಾನಂತ, ಅದು ಹೆದರ್ಕೊಂಡು ಹೇಳ್ತಾನಂತ. ನನ್ನ ದಂಡಿಯಿಂದ ಕಲಿತೆ ಅಂತಲೋ ಇನ್ಯಾರಿಂದ ಕಲಿತೆ ಅಂತಲೋ. ಶಿವ ಸಹಸ್ರನಾಮ ಬಂದಿದ್ದೇ ಶ್ರೀಕೃಷ್ಣನ ಬಾಯಿನಿಂದ. ನಾವು ಅದನ್ನು ಬಿಟ್ಬಿಟ್ಟಿದ್ದೀವಿ, ಬರೀ ವಿಷ್ಣು ಸಹಸ್ರನಾಮ ಹಿಡ್ಕೊಳ್ತೀವಿ. ಯಾಕೆ? ನಮಗೆ ಆ ಸತ್ವ ಇಲ್ಲ ಅಂತ, ಆ ಶಕ್ತಿ ಇಲ್ಲ ಅಂತ ಭಾಳ ಸುಲಭ ಬಿಟ್ಕೊಂಡು ಬಂದುಬಿಟ್ಟಿದ್ದೀವಿ. ಯಾರಾದರೂ ಬೈದಿರೇ ಬೈಸ್ಕೊಳ್ತೀರಿ, ಬೈತಾರವರು, ಬಾಯಿ ಬಂದ ಬೈತಾರೆ, ನೀವು ಬೈಸ್ಕೊಳ್ತಾನೇ ಇರ್ತೀರಿ. 1000 ವರ್ಷಗಳಿಂದ ಬೈಸ್ಕೊಳ್ತಾನೇ ಇದ್ದೀವಿ ನಾವು. ಪರವಾಗಿಲ್ಲ, ಏನಂತೀಗ, ಅವರು ನಮ್ಮವರೇ ತಾನೆ. ನಮ್ಮವರೇ ಅವರು, ನಿಜವೇ ನಮ್ಮವರೇ. ಆದರೆ ಅವರು ನಿಮ್ಮನ್ನು ನಮ್ಮವರು ಅಂತ ಅಂದ್ಕೊಳ್ಳಲ್ವಲ್ಲ. ಎಲ್ಲಿಯ ತನಕ ನಮಗೆ ನಾವು ಅದ್ವೈತಿಗಳು ಅನ್ನತಕ್ಕಂಥ ಕೆಚ್ಚು ಬರಲ್ಲ, ಎಲ್ಲಿಯ ತನಕ ನಮಗೆ ನಾವು ಅದ್ವೈತಿಗಳು ಅನ್ನತಕ್ಕಂಥ ಬೆನ್ನು ಮೂಳೆ ಭದ್ರವಾಗಿರಲ್ಲ, ಕನಿಷ್ಠ ನಮ್ಮ ಮನಸ್ಸಿನಲ್ಲಿ ಧೈರ್ಯವಾದ ನಾನು ಅದ್ವೈತೇನ್ರಿ. ಮೊದಲನೇದ ನಮಗೆ ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋದಕ್ಕೆ ಭಾಳ ಸಂಕೋಚ.
ಅದರೊಳಗೆ ಅದ್ವೈತಿ ಅಂತ ಹೇಳ್ಕೊಳಕ್ಕೆ ಮತ್ತೂ ಸಂಕೋಚ, ಒದ್ದಾಡ್ಬಿಡ್ತೀನಿ. ಅದ್ವೈತಿಗಳೆಲ್ಲ ಹೋಗಿ ಮುದ್ರೆ ಹೊಡೆಸ್ಕೊಂಡು ಕೂತ್ಕೊಂಡ್ಬಿಡ್ತೀನಿ. ಪ್ರತಿ ವರ್ಷ ಅದು ವೃದ್ಧಿ ಆಗ್ತಾನೇ ಇದೆ, ನಾವು ನೋಡ್ತಾನೇ ಇದ್ದೀವಿ. ಅದರಲ್ಲೂ ಉತ್ತರ ಕರ್ನಾಟಕದ ಕಡೆ ಹೋದರೆ, ನಾನು ಉಪನ್ಯಾಸ ಕೊಡಲಿಕ್ಕೆ ಹೋದಾಗ ಈ ವರ್ಷದಲ್ಲಿ ಮುನ್ಗಡೆ ಕೂತಿರೋರೆಲ್ಲ ವಿಭೂತಿ ಹಚ್ಚಿರ್ತಾರೆ, ಮುಂದಿನ ವರ್ಷ ಬರೋತ್ತಿಗೆ ಮುದ್ರೆ ಹೊಡ್ಕೊಂಡು ಬಿಟ್ಟಿರ್ತಾರೆ. ಅಷ್ಟು ಪ್ರಭಾವ, ಅಷ್ಟು ಒಳುಕು. ಯಾವ ಕಾರಣದಿಂದ, ಯಾವ ಅಂಜಿಕೆಯಿಂದ, ಅಥವಾ ಯಾವ ಪ್ರಭಾವದಿಂದ, ಅಥವಾ ಯಾವ ಲೋಭದಿಂದ, ಯಾವ ಆಶೆಯಿಂದ ಆ ರೀತಿ ಪರಿವರ್ತನೆ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಸತ್ಯಪ್ರಕಾಶ್ ಅವರೇನೋ ಹೇಳಿದರು, ಆತ್ಮಾನುಭವ ಅದು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಖಂಡಿತ ನಾನು ಇವತ್ತು ಆ ವಿಷಯ ಏನೂ ಮಾತಾಡೋದು. ಇವತ್ತು ನಾನು ಉಪನ್ಯಾಸ ಕೊಡಲಿಕ್ಕೆ ಬಂದೂ ಇಲ್ಲ. ಮಾತಾಡೋರು ಭಾಳ ಜನ ಇದ್ದಾರೆ ಇವತ್ತಿನ ದಿವಸ. ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡಬೇಕಾಗಿರೋದು ಇಷ್ಟೇ. ಈಗಲೂ ನೀವು ಎಚ್ಚೆತ್ತುಕೊಳ್ಳದೆ ಹೋದರೆ ನಿಮ್ಮ ಉತ್ತರದಾಯಿಗಳೇ ಇಲ್ವಲ್ರಿ, ಎಲ್ಲ ನಮ್ಮವರೇ ಇದ್ದಾರಲ್ಲಪ್ಪ, ಎಲ್ಲ ನಮ್ಮ ವಹಿಸ್ತವರೇ ಇದ್ದಾರೆ ಹೆಚ್ಚು ಕಮ್ಮಿ. ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಅದ್ವೈತ ಇರೋದೇ ಇಲ್ಲರಿ. ಅಷ್ಟೊಂದು ನಿರಾಶೆ ಪಡಬೇಕಾದ್ದಿಲ್ಲ ಅಂತ ಅನಿಸಿದ್ರೂ ಬೆಳೀತಾ ಇರತಕ್ಕಂಥ ರೀತಿಯನ್ನು ನೋಡಿದರೆ, ಅದ್ವೈತಿಗಳು ಮತ್ಯಾವುದೋ ಒಂದು ಧರ್ಮಕ್ಕೆ ಮತಾಂತರ ಆಗ್ತಾ ಇರತಕ್ಕಂಥದ್ದನ್ನು ನೋಡಿದರೆ, ಮತ್ತು ನಮಗೆ ಅದ್ವೈತಿಗಳಿಗೆ ಅದ್ವೈತದ ಬಗ್ಗೆ ಅರಿವೇ ಇಲ್ಲದೆ ಇರತಕ್ಕಂಥದ್ದನ್ನು ನೋಡಿದರೆ, ಬಹುಶಃ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಮಠಾಧಿಪತಿಗಳನ್ನಾಗಲಿ ಅಥವಾ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಬಗ್ಗೆಯಾಗಲಿ ನಮಗೆ ಕಾಳಜಿಯೂ ಇರಲ್ಲ, ಗೊತ್ತೂ ಆಗಲ್ಲ, ಗೊತ್ತೇ ಇರಲ್ಲ. ನಮ್ಮ ಮೊಮ್ಮಕ್ಕಳ ಕಾಲಿಗೆ ಯಾರು ಶಂಕರಾಚಾರ್ಯ ಯಾರು ಅಂತ ಕೇಳ್ತಾರೆ. ಯಾಕೆ ಅಂದರೆ ನಮ್ಮ ಹಿಂದಿನವರು ನಮ್ಮ ಮೇಲೆ ಪ್ರಭಾವ ಬೀರಲಿಲ್ಲ ಅದನ್ನು. ಹೀಗಾಗಿ ನನಗೆ ಬಹಳ ತುರ್ತು ಅಂತ ಅನ್ನಿಸ್ತಾ ಇರತಕ್ಕಂಥದ್ದೇನು ಅಂದರೆ, ಅದ್ವೈತದ ಪ್ರಚಾರ ಆಗಬೇಕು. ಈ ದೊಡ್ಡ ದೊಡ್ಡ ಬ್ರಹ್ಮಸೂತ್ರಗಳ ಬಗ್ಗೆನೋ, ಉಪನಿಷತ್ ಭಾಷ್ಯದ ಬಗ್ಗೆನೋ, ಭಗವದ್ಗೀತಾ ಭಾಷ್ಯದ ಬಗ್ಗೆನೋ ಬೇಕಾಗಿಲ್ಲ. ಅದೆಲ್ಲ ಅಂಥವ್ರು ನೋಡ್ಕೊಳ್ಳಿ, ಅಥವಾ ಸತ್ಯಪ್ರಕಾಶ್ ಅಂಥ ಮಹಾ ವಿದ್ವಾಂಸರು ನೋಡ್ಕೊಳ್ಳಿ. ನಮ್ಮಂಥ ಸಾಧಾರಣರಿಗೆ ಸ್ವಾಮಿ ಅದ್ವೈತದ ಸಾಮಾನ್ಯ ತತ್ವಗಳು ತಿಳಿದರೆ ಸಾಕು. ಅದಕ್ಕೆ ಸಂಸ್ಕೃತದ ಅಡಿಜಾಳನ್ನೇ ಹಿಡ್ಕೊಂಡು ಹೋಗಿ ಕಲ್ತ್ಕೋಬೇಕಾಗಿಲ್ಲ. ಮೊದಲು ಅದ್ವೈತ ಅಂದರೆ ಏನೋ ತಿಳ್ಕೊಳ್ಳೋಣ್ರಿ. ಅದಕ್ಕೇನು ಮಾಡ್ಬೋದು ನೀವು? ಮೊದಲನೇದಾಗಿ ಅದ್ವೈತದ ಬಗ್ಗೆ ಮಾತಾಡತಕ್ಕಂಥವ್ರ ಸಂಖ್ಯೆ ಭಾಳ ಕಡಿಮೆ. ನನಗೆ ಗೊತ್ತಿರೋದರಿಂದ ಹೇಳ್ತೀನಿ. ಪೇಜಾವರ ಸ್ವಾಮಿಗಳು ಇದ್ದಾಗ, ಹಿಂದೆ ವರ್ಷ ಶ್ರೀ ವಿಶ್ವೇಶ ತೀರ್ಥ ಸ್ವಾಮಿಗಳಿದ್ದಾಗ ಭಾಳ ಸಂತೋಷ ಇದೆ ನನಗೆ ಆ ವಿಷಯದಲ್ಲಿ. ಪ್ರತಿ ವರ್ಷ ಕನಿಷ್ಠ ಒಂದು 50 ಜನಕ್ಕೆ ಮಾಸಾಶನವನ್ನು ಖಚಿತಪಡಿಸಿ ಮಧ್ವ ಸಿದ್ಧಾಂತವನ್ನು ಪ್ರಚಾರ ಮಾಡಲಿಕ್ಕೆ ಕಳಿಸ್ತಾ ಇದ್ದರು. ಮಠಗಳು ಆ ಜವಾಬ್ದಾರಿ ತಗೊಳ್ತಾ ಇದ್ರು. ನಮ್ಮ ಮಠದಲ್ಲಿ ಎಷ್ಟು ಜನ ಇದ್ದಾರೆ ಹೇಳಿ? ನಮ್ಮ ಮಠಗಳಲ್ಲಿ ಎಷ್ಟು ಜನ ಶಿಷ್ಯರನ್ನು, ಪ್ರಚಾರಕರನ್ನು ತಯಾರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಅಲ್ಲ, ನನಗೆ ಗೊತ್ತಿಲ್ಲ ಅನ್ನೋದು ಗೊತ್ತಿದೆ. ಹೀಗಾಗಿ ನಾನು ಸುಮಾರು ಒಂದು 12 ವರ್ಷಗಳ ಹಿಂದೆ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ನಮ್ಮ ಪಾವಡಕ್ಕೆ ಬಂದಿದ್ದಾಗ ಅಲ್ಲಿ ನಾನು ಅವರಲ್ಲಿ ಪ್ರಾರ್ಥನೆ ಮಾಡಿದ್ದೆ, ಒಂದಷ್ಟು ಪ್ರಚಾರಕರು ಬೇಕು ನಮಗೆ ಅಂತ. ಹಿಂದಿನ ಬಾರಿ ಬೆಂಗಳೂರಿಗೆ ಬಂದಿದ್ದಾಗ ಆ ವಿಷಯ ನಾನು ಪ್ರಸ್ತಾವ ಮಾಡಿದಾಗ ಅವ್ರಿಗೆ ನಾನು ಶುರು ಮಾಡಿಸಿದ್ದೀನಿ. ಒಂದು 50 ಜನ ಸಿದ್ಧ ಆಗ್ತಾ ಇದ್ದಾರೆ. ಎಲ್ಲ ಸಂಸ್ಕೃತದವರು, ಕನ್ನಡದಲ್ಲಿ ಪ್ರಚಾರ ಆಗಬೇಕು. ನೀವು ಸಂಸ್ಕೃತದಲ್ಲೇ ಮಾತಾಡ್ತಾ ಕೂತ್ಕೊಂಡ್ರೆ ನಿಮಗೆ ಗೊತ್ತಾಗೋದಿಲ್ಲ ಅದು. ಹೀಗಾಗಿ ನಮ್ಮಲ್ಲಿ ಪ್ರಚಾರಕರ ಸಂಖ್ಯೆ ಕಡಿಮೆ ಇದೆ. ಉಪನ್ಯಾಸಕರನ್ನು ತಯಾರು ಮಾಡಬೇಕಾದ ಜವಾಬ್ದಾರಿ ನಿಮ್ಮದು. ಮೊದಲನೇದಾಗಿ ಅದ್ವೈತದ ಬಗ್ಗೆ ಉಪನ್ಯಾಸ ಕೊಡತಕ್ಕಂಥವರ ಸಂಖ್ಯೆ ಬಹಳ ಕಡಿಮೆ. ಅದರಲ್ಲೂ ಕನ್ನಡದಲ್ಲಿ ಕೊಡ್ತಕ್ಕಂಥದ್ದು ಮತ್ತೂ ಕಡಿಮೆ. ಮತ್ತು ನನ್ನ ಅನುಭವದಲ್ಲಿ ನಾನು 100 ಉಪನ್ಯಾಸ ಕೊಟ್ಟಿದ್ದೀನಿ ಅಂದರೆ 2 ಕಡೆ ಭಗವತ್ಪಾದರ ಬಗ್ಗೆ ಕರೆಯಲ್ಲ. ರಾಮಾಯಣ ಕರೀತಾರೆ, ಭಗವದ್ಗೀತೆ ಕರೀತಾರೆ, ಕುಮಾರವ್ಯಾಸ ಕರೀತಾರೆ, ಇನ್ನೇನೇನೋ ಕರೀತಾರೆ. ಭಗವತ್ಪಾದರ ಬಗ್ಗೆ ಕರೆಯಲ್ಲ. ಏನಿದೆ ಅಂತಾರೆ. ಅರೆ ನಾನು ಹೇಳ್ತೀನಿ 7 ದಿವಸಗಳದ್ದು 7 ಸಲ ಮಾಡ್ಬೋದು ಅಂತೀನಿ. ಒಂದು ಶತಾಂಶ ಮಾಡ್ಬೋದು ಭಗವತ್ಪಾದರ ಬಗ್ಗೆ ಅಂತೀನಿ. ಅದು ನೀವು ಮಾಡಿಸಲ್ಲ. ಅದಕ್ಕೆ ನಾನು ತಮ್ಮಲ್ಲಿ ಏನು ಕೇಳ್ತಿದ್ದೀನಿ ಅಂದರೆ, ನಿಮ್ಮಲ್ಲಿ ಮದುವೆ ನಡೆಯುತ್ತೆ, ಉಪನಯನ ನಡೆಯುತ್ತೆ, ಯಾವುದೋ ಒಂದು ಒಳ್ಳೆಯ ಕಾರ್ಯ ನಡೆಯುತ್ತೆ ನಿಮ್ಮ ಮನೆಯಲ್ಲಿ, ಅವಾಗ ಕರೀರಿ. ಹರಟೆ ಹೊಡ್ಕೊಂಡು ಕೂತಿರ್ತಾರೆ. 9 ಗಂಟೆಗೋ 10 ಗಂಟೆಗೋ ಮದುವೆ ಮುಗಿದೋಗ್ಬಿಡುತ್ತೆ. ಮಧ್ಯಾಹ್ನ ಊಟ ಆಗೋ ತನಕನೂ ಬಿಡುವಿರುತ್ತೆ. ಆ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಒಳ್ಳೆಯ ಉಪನ್ಯಾಸ ಏರ್ಪಡಿಸಿ, ಉಪನ್ಯಾಸಕನ ಕರೀರಿ, ಅವ್ರಿಗೆ ಒಳ್ಳೆಯ ಸಂಭಾವನೆ ಕೊಡಿ.
ನಿಮ್ಮ ಅದ್ವೈತಿಗಳನ್ನು ನೀವು ಪೋಷಣೆ ಮಾಡದೆ, ನೀವು ಮರ್ಯಾದೆ ಮಾಡದೆ ಇನ್ಯಾರೇ ಮಾಡ್ತಾರೆ? ಅದ್ವೈತಿಗಳಾಗಿರತಕ್ಕಂಥವರು ಮೊದಲು ಅದ್ವೈತದ ಬಗ್ಗೆ ಒಂದು ಜಾಗೃತಿಯನ್ನು ಏರ್ಪಡಿಸಬೇಕಾಗಿದ್ದರೆ ಪುಟ್ಟ ಪುಟ್ಟ ಸಭೆಗಳಾಗ್ಬೋದು. ಉಪನ್ಯಾಸಗಳನ್ನು ಮದುವೆ ಮನೆಯಲ್ಲಿ ನನ್ನ ಕರೀತಾರೆ, ಉಪನಯನ ಮಾಡ್ತಿದ್ದಾಗ ಒಂದು ಉಪನಯನ ಬಗ್ಗೆ ಮಾತಾಡಿ ಅಂತಾರೆ. ನಾನು ಬೇಡ್ರಪ್ಪ, ಮದುವೆ ಮನೆಯಲ್ಲಿ ನಂದೆಂಥದ್ರಿ ಮಾತು ಅಂದರೆ ಮಾತಾಡಿ ಅಂತಾರೆ. ಏನೋ ಮಾತಾಡುವುದರ ಬದಲು ಅದ್ವೈತದ ಬಗ್ಗೆ ಮಾತಾಡಿಸಿ, ಭಗವತ್ಪಾದರ ಬಗ್ಗೆ ಮಾತಾಡಿಸಿ, ಶ್ರೀ ಶ್ರೀ ಚಂದ್ರಶೇಖರ ಭಾರತಿ ಬಗ್ಗೆ ಮಾತಾಡಿಸಿ, ಶ್ರೀ ಶ್ರೀ ವಿದ್ಯಾರಣ್ಯರ ಬಗ್ಗೆ ಮಾತಾಡಿಸಿ, ಏನೋ ಮಾತಾಡಿಸಿ. ಒಂದು 10 ವರ್ಷಗಳು ಆ ರೀತಿ ಏನಾದರೂ ಒಂದು ವರ್ಷದಲ್ಲಿ ಒಂದು 500 ಕಡೆ ಆಯಿತು ಅಂತ ಇಟ್ಕೊಳ್ಳಿ, ಎಷ್ಟೋ ಪ್ರಚಾರ ಶುರುವಾಗುತ್ತೆ. ಮತ್ತು ನಾನು ಮುಂದೆ ಹೇಳ್ತಕ್ಕಂಥದ್ದು ಒಬ್ಬರು ಮಾಡೋಕ್ಕಾಗಲ್ಲ. ನಾನು ಇದನ್ನು ಒಂದು ದೊಡ್ಡ ಪುಸ್ತಕನೇ ಮಾಡಿ ಶ್ರೀ ಶ್ರೀ ಭಾರತೀ ತೀರ್ಥರ ಹತ್ತಿರ ಕೊಟ್ಟು ಅವರಿಂದ ಶ್ರೀ ಶ್ರೀ ವಿಧುಶೇಖರ ಭಾರತಿಗಳ ಹತ್ತಿರ ಸುಮಾರು ಒಂದು 3 ದಿವಸ ಚರ್ಚೆ ಮಾಡಿದೆ ನಾನು ಮಹಾರಾಷ್ಟ್ರದಲ್ಲಿದ್ದಾಗ. ಕಾರ್ಯರೂಪಕ್ಕೆ ಬಂದಿಲ್ಲ. ಏನು ಅಂದರೆ ಉಪನ್ಯಾಸಕರ ತಯಾರಿಯಾಗಬೇಕು. ಅದಕ್ಕೆ ಯಾರಾದರೂ ಶ್ರೀಮಂತರು, ಧನಾಢ್ಯರು, ಬಲಾಢ್ಯರು, ಸಮರ್ಥರು ಒಂದು ಸಮಿತಿಯಾಗಿ ಬರಬೇಕು. ಅಲ್ಲಿ ಉಪನ್ಯಾಸಕರನ್ನು ತಯಾರು ಮಾಡಬೇಕು. ಅದು ಬಾಯಿನಲ್ಲಿ ಹೇಳಿದಷ್ಟು ಸುಲಭ ಅಲ್ಲ. ಅಭ್ಯರ್ಥಿಗಳು ಸಿದ್ಧ ಆಗಬೇಕು. ಅವರು ಬೇರೆ ಇನ್ನೆಲ್ಲ ಬಿಟ್ಟು ಉಪನ್ಯಾಸ ಕಲಿಯೋಕ್ಕೆ ಬರಬೇಕಲ್ರಿ. ಅದ್ವೈತದ ಬಗ್ಗೆ ಕಲಿಯೋಕ್ಕೆ ಬರಬೇಕು. ಯಾಕೆ ಬರ್ತಾರೆ? ನಿಮ್ಗೆ ಅದರಿಂದ ಲಾಭ ಏನಿದೆ? ಸ್ವ ಇಚ್ಛೆಯಿಂದ ಮಾತಾಡ್ತಕ್ಕವ್ರು ಬೇರೆ. ನಾನು ಹೇಳೋದು 1 ವರ್ಷದಲ್ಲಿ ಒಂದು 10-20 ಜನರನ್ನು ಪ್ರಚಾರಕರನ್ನು ತಯಾರು ಮಾಡಬೇಕು. ಹಾಗೆ ತಯಾರು ಮಾಡಬೇಕಾಗಿದ್ದರೆ ಅವರಿಗೆ ಮಾಸಾಶನವನ್ನು ಮೊದಲನೇ ದಿವಸದಿಂದಲೂ ಕೊಡಬೇಕು. ನೀವು ಉಪಾಧ್ಯಾಯರನ್ನು ಸಿದ್ಧಪಡಿಸಬೇಕು. ಸಂಸ್ಕೃತದಲ್ಲ, ಕನ್ನಡದ್ದು. ಕನ್ನಡದ ಉಪಾಧ್ಯಾಯ. ಯಾಕೆ ಅಂದರೆ ನಾನು ಸಂಸ್ಕೃತದಲ್ಲಿ ನಂಗೆ ಬರಲ್ಲ ಬಿಡಿ, ಸತ್ಯಪ್ರಕಾಶ್ ಮಾತಾಡಬೇಕಷ್ಟೇ. ನಾನು ಸಂಸ್ಕೃತದಲ್ಲಿ ಮಾತಾಡಿದ್ರೆ ನಿಮ್ಮಲ್ಲಿ ಇಬ್ಬರಿಗೆ ಗೊತ್ತಾಗಲ್ಲ ಸರಿಯಾಗಿ. ಕನ್ನಡದಲ್ಲಿ ಮಾತನಾಡಬೇಕು, ಕನ್ನಡದಲ್ಲಿ ಅರ್ಥ ಆಗಬೇಕು, ಕನ್ನಡದ ಅದ್ವೈತ ಆಗಬೇಕು. ಪ್ರಚಾರಕರನ್ನು ತಯಾರು ಮಾಡತಕ್ಕಂಥ ಒಂದು ಸಂಸ್ಥೆ ಸಿದ್ಧ ಆಗಬೇಕು ನಮ್ಮಲ್ಲಿ. ಹಾಗೆ ಸಂಸ್ಥೆ ಸಿದ್ಧ ಆಗಬೇಕಾಗಿದ್ದರೆ ಮತ್ತೆ ಇವತ್ತಿನ ಸಭೆ ಮುಕ್ತಾಯ ಆಗುತ್ತೆ, ಭಾಳ ಜನ ಮಾತಾಡ್ತೀರಿ, ನಾವು ಹೋಗ್ತೀವಿ, ಹಾಗಾಗಲ್ಲ. ಅದಕ್ಕಾಗಿ ಒಂದು ಸಮಿತಿ ಬರಬೇಕು. ಬರೀ ಬೂಟಾಟಿಕೆಗೆ, ಬರೀ ಹೆಸರು ಮಾಡ್ತೀವಿ ಅನ್ನೋದಕ್ಕೆ, ಬರೀ ತೋರ್ಪಡಿಕೆಗೆ ಆ ಸಮಿತಿ ಇದ್ರೆ ಆಗಲ್ಲ. ನಿಸ್ವಾರ್ಥವಾಗಿ ಆ ಸಮಿತಿ ಆಗಬೇಕು. ಸ್ವಲ್ಪ ವಯಸ್ಸಾಗಿರೋರೇ ಆಗಬೇಕು. ಒಂದು 8 ಜನ ಸೇರಬೇಕು. ದುಡ್ಡು ಕೊಡೋರಾಗಬೇಕು. ಮಹಾಪ್ರಧಾನವಾದ್ದು ಹಣ. ಯಾರೋ ನಿಮ್ಮಲ್ಲಿ ಪ್ರಚಾರಕರಾಗಿ ಕಲಿತೀವಿ ಅಂತ ಬರ್ತಾರಲ್ಲ, ಅವರಿಗೆ ನೀವು ಪೋಷಣೆ ಮಾಡಬೇಕು. 1 ವರ್ಷ ಅವರಿಗೆ ಸತತವಾಗಿ ಪಾಠ ಮಾಡಬೇಕು. ಆ ಪಾಠಕ್ಕಾಗಿ ಉಪಾಧ್ಯಾಯರನ್ನು ಸಿದ್ಧ ಮಾಡಬೇಕು. ಅವರಿಗೆ ನೀವು ಸಂಬಳ ಕೊಡಬೇಕು. ಇದನ್ನೆಲ್ಲ ತುಂಬ ಗಂಭೀರವಾಗಿ ತೆಗೆದುಕೊಳ್ಳತಕ್ಕಂಥವ್ರು ಯಾರಾದರೂ ಇದ್ದರೆ ದಯವಿಟ್ಟು ಮುಂದೆ ಬನ್ನಿ. ತಕ್ಷಣ ಮುಂದೆ ಬನ್ನಿ ಅಂತ ಹೇಳ್ತಿಲ್ಲ, ಯೋಚನೆ ಮಾಡಿ. ಒಂದು 3-4 ಜನ ಸೇರಿಕೊಳ್ಳಿ. ಅದ್ವೈತ ಮಹಾಮಂಡಲದ ಜೊತೆಗೆ ಮಾತಾಡಿ. ನಾವು ಕೂತ್ಕೊಂಡು ಯೋಜನೆ ಮಾಡೋಣ. ಅದು ಅತ್ಯಂತ ಅನಿವಾರ್ಯವಾಗಿ ಆದಷ್ಟು ಬೇಗ ತಯಾರಾಗಬೇಕಾಗಿರತಕ್ಕಂಥದ್ದೇ ಪ್ರಚಾರಕರ ಮಂಡಳಿ. ಪ್ರಚಾರ ಆಗಬೇಕು. ಒಮ್ಮೆ ರಾಮಕೃಷ್ಣ ಮಠದ ಸ್ವಾಮಿಗಳೊಬ್ಬರು ನನ್ನ ಹತ್ರ ಮಾತಾಡ್ತಾ ಕೇಳ್ತಾ ಇದ್ರು, ನಾವೇನು ಮಾಡಬೇಕು? ನಮ್ಮ ಹೈಂದವಿ ವೈದಿಕ ಧರ್ಮವನ್ನು ಜನರಲ್ಲಿ ತುಂಬಬೇಕಾದ್ರೆ ಏನು ಮಾಡಬೇಕು? ಹಾಗೆ ನಾನು ಹೇಳಿದೆ, ನೀವು ಮಾಡ್ತಾ ಇದ್ದೀರಿ, ಬೇಕೋ ಬೇಡವೋ ರಾಮಕೃಷ್ಣಾಶ್ರಮದವರು ಅವ್ರ ಪುಸ್ತಕ ತುಂಬುತ್ತಾರೆ, ನಿಮ್ಮ ಮನೆಗೆ ತುರುಕ್ತಾರೆ, ನೂಕ್ತಾರೆ. ಹಾಗೆ ಅದ್ವೈತದ ಚಿಂತನೆಗಳನ್ನು ತುರುಕಬೇಕು. ನಾನಾಗಲೇ ಹೇಳಿದಾಗ ಮದುವೆ ಮನೆಯಲ್ಲಿ ಆಗಬೇಕು, ಉಪನಯನದಲ್ಲಿ ಆಗಬೇಕು. ಯಾವುದೋ ಸಂದರ್ಭದಲ್ಲಿ ನಿಮ್ಮ ಮಿತಿಯಲ್ಲಿ ಹೇಳ್ತಾ ಇದ್ದೀನಿ ನಾನು. ಸಂಘ ಸಂಸ್ಥೆಗಳು ಮಾಡೋದು ಬೇರೆ. ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆಗಳು ಮಾಡ್ತೀರಿ, ಲಕ್ಷಗಳು ಮಾಡ್ತೀರಿ, ಕಲ್ಯಾಣ ಮಂಟಪ ತೊಗೊಂಡಿರ್ತೀರಿ, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಕೆಲವು ಸಾವಿರಗಳು ಖರ್ಚು ಮಾಡಿ ಒಂದು ಉಪನ್ಯಾಸ ಏರ್ಪಡಿಸ್ರಿ. ಕಾಡು ಹರಟೆ ಹೊಡೆದು ಒಂದು ಅರ್ಧ ಗಂಟೆ ಉಪನ್ಯಾಸ ಮಾಡಿ. ಅದೊಂದು ಪದ್ಧತಿಯಾಗಿಬಿಡಲಿ. ಇದು ಯಾವುದೋ ಇನ್ನೊಂದು 10 ವರ್ಷ ಬಿಟ್ಕೊಂಡ್ರೆ ಒಂದು ಮದುವೆ ಮನೆ ನಡೀತಾ ಇದೆಯಪ್ಪ ಅಂದರೆ ಅದ್ವೈತದ್ದೊಂದು ಉಪನ್ಯಾಸ ಇದೆ ಅಂತ ಆಗಬೇಕು. ಉಪನಯನ ನಡೀತಾ ಇದೆ ಅಂತ ಹೇಳಿದರೆ ಅದ್ವೈತದ್ದೊಂದು ಉಪನ್ಯಾಸ ಇದೆ ಅಂತ ಆಗಬೇಕು. ಅದು ಪ್ರಚಾರಕ್ಕೆ ಬರಬೇಕು. ಮತ್ತು ನಿಮಗೆ ಸಾಧ್ಯ ಆದರೆ ಸಾಧ್ಯ ಮಾಡಬೇಕು. ಶಿವಸಹಸ್ರನಾಮ ಮಂಡಳಿ ಒಂದು ಸಿದ್ಧ ಆಗಬೇಕು. ಮತ್ತೆ ಹೇಳ್ತಾ ಇದ್ದೀನಿ, ವಿಷ್ಣು ಸಹಸ್ರನಾಮದ ಬಗ್ಗೆ ವಿರೋಧ ಇಲ್ಲ. ವಿಷ್ಣು ಸಹಸ್ರನಾಮ ಬರೋ ಮುಂಚೆ ಬಂದಿದ್ದು ಶಿವಸಹಸ್ರನಾಮ. ಇವತ್ತು ಶಿವಸಹಸ್ರನಾಮ ಕೇಳೋರೇ ಇಲ್ಲ.
ನನಗೆ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಏನಾದರೂ ಏನು ರೀ ಶಿವಸಹಸ್ರನಾಮ ಮಂಡಳಿಗಳು ಒಂದೂ ಇಲ್ಲ. ಅಂಥದ್ದೊಂದು ಮಂಡಳಿ ಆಗಬೇಕು. ಈಗ ನಾನು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲವೂ ಒಬ್ಬರೇ ಮಾಡಲಿಕ್ಕಾಗಲ್ಲ. ಈ 4-5 ಗುಂಪುಗಳು ಈ 4-5 ಜವಾಬ್ದಾರಿಗಳನ್ನ ತಗೋಬೇಕು. ಜವಾಬ್ದಾರಿಗಳನ್ನು ಹೇಗೆ ತಗೋಬೇಕು ಅಂದರೆ, ನಾನಾಗಲೇ ಹೇಳಿದಾಗ ಬರೀ ವೇದಿಕೆ ಆಗಬಾರ್ದು. ಮುಂದಿನ ಶಂಕರ ಜಯಂತಿ ಹೊತ್ತಿಗೆ ನೋಡ್ರಿ, ನಾವು 100 ಕಡೆ ಉಪನ್ಯಾಸ ಏರ್ಪಡಿಸಿದ್ವಿ. ಆ ಜವಾಬ್ದಾರಿ ತಗೊಂಡು ನಾವೊಂದು 10 ಜನ ತಯಾರು ಮಾಡ್ತಾಯಿದ್ವಿ. ಅಥವಾ ನಮ್ಮ ಕಡೆಯಿಂದ ಒಂದು 100 ಕಡೆ ಉಪನ್ಯಾಸಗಳಾಗಿವೆ ಮದುವೆ ಮನೆಗಳಲ್ಲಿ. ಇದೊಂದು ದೀಕ್ಷೆಯನ್ನು ಹಾಗೆ ತಗೋಬೇಕು ನೀವು. ನಾನು ಜಾಸ್ತಿ ಮಾತಾಡೋರು ಭಾಳ ಜನ ಇದ್ದಾರೆ ಇವತ್ತಿನ ದಿವಸ. ನೀವೆಲ್ಲ ಸಲಹೆ ಕೊಡಬೇಕು ಅಂತ ಭಾಳ ಜನ ಬಂದಿದ್ದೀರಿ. ದಯವಿಟ್ಟು ಸಲಹೆಗಳನ್ನು ಕೊಡಿ, ಆದರೆ ಜವಾಬ್ದಾರಿಯಿಂದ ಸಲಹೆ ಕೊಡಿ. ನೀವು ಕೊಟ್ಟ ಸಲಹೆಯನ್ನು ನಾವು ತಗೊಂಡು ಮತ್ತೆ ನಾವು ನಿಮ್ಮನ್ನು ಸಂಪರ್ಕಕ್ಕೆ ಬಂದಾಗ ನೀವು ಸಿದ್ಧರಾಗಿರಬೇಕು. ಹೀಗೆ ಮಾಡಿ ಅನ್ನೋದು ಭಾಳ ಸುಲಭ. ಹೀಗೆ ಮಾಡಿ ಅಂತ ಹೇಳಿದ ಮೇಲೆ ನೀವು ಹೇಳ್ತೀರಲ್ಲ, ಹೀಗೆ ಮಾಡಿ ನಾವು ನಿಮ್ಮಿಂದ ನಿರೀಕ್ಷಣೆ ಮಾಡ್ತಾ ಇದ್ದೀವಿ, ಆಯ್ತಪ್ಪ ನೀವು ಬನ್ನಿ ನಮ್ಮ ಜೊತೆಗೆ, ಏನು ಮಾಡೋಣ ಅಂದಾಗ ಬರೋ ಹಾಗಿರಬೇಕು. ಇದ್ರ ಜೊತೆಗೆ ಇದು ಸಾಮಾನ್ಯವಾಗಿ ಹೇಳ್ತಕ್ಕಂಥದ್ದಲ್ಲ. ಯಾರಾದರೂ ಬರವಣಿಗೆ ಬರೀತಕ್ಕಂಥವ್ರಿದ್ದರೆ, ಯಾವುದಾದ್ರು ಪತ್ರಿಕೆಗಳ ಸಂಪರ್ಕ ಇದ್ದರೆ ಅದನ್ನು ಉಪಯೋಗಿಸ್ಕೋಬೇಕು. ಯಾವುದೇ ಸ್ವಾಮಿಗಳ ಜಯಂತಿ ಬಂದರೂ ಭಗವತ್ಪಾದರ ಬಗ್ಗೆ ಬರೀಬೇಕು, ಅದ್ವೈತದ ಚಿಂತನೆ ನಡೀಬೇಕು. 4-5 ಪತ್ರಿಕೆಗಳಲ್ಲಿ ಒಂದು ತಿಂಗಳಲ್ಲಿ ಕನಿಷ್ಠ ಒಂದು 8-10 ಲೇಖನಗಳು ಪತ್ರಿಕೆಗಳಲ್ಲಿ ಬರ್ತಾ ಇರಬೇಕು. ಹುಚ್ಚುಚ್ಚಾಗಿ ವಿದ್ಯಾರಣ್ಯರ ಬಗ್ಗೆ ಈಗಲೂ ಅಪಪ್ರಚಾರ ಮಾಡ್ತಾರೆ. ಕರ್ನಾಟಕ ಸ್ಥಾಪನಾಚಾರ್ಯ ಅಂತ ಹೇಳಿರತಕ್ಕಂಥ ಮಹಾನುಭಾವನ ಬಗ್ಗೆ ಈಗಲೂ ಅಪಪ್ರಚಾರ ಮಾಡ್ತಾರೆ. ಯಾರೋ ಸೋಲಿಸ್ಬಿಟ್ರು, ಅವ್ರಿಗೊಂದು ಸಂತೋಷ. ಅದು ಸೋಲಿಸಿದಕ್ಕೆ ಆಧಾರವೇ ಇಲ್ಲ ರೀ. ಅವ್ರು ಬದುಕಿದ ಕಾಲ ಯಾವುದು, ಇವ್ರು ಬದುಕಿದ ಕಾಲ ಯಾವುದು, ಸಂಬಂಧವೇ ಇಲ್ಲ. ಇದನ್ನು ರುಜುವಾತು ಮಾಡಿದರೂ ವಿದ್ಯಾರಣ್ಯರು ಸೋತರು ಅಂತಾರೆ. ನೀವು ಸೋತರು ಕೇಳ್ಕೊಂಡು ಸುಮ್ಮನೆ ಇರ್ತೀವಿ. ಅದರ ಬಗ್ಗೆ ಉಪನ್ಯಾಸಗಳು ಮಾಡಿಸ್ಬೇಕು. ವಿದ್ಯಾರಣ್ಯರು ಸೋಲಿಲ್ಲ, ಸೋಲೋಕ್ಕೆ ಸಾಧ್ಯವೇ ಇಲ್ಲ. ಕರ್ನಾಟಕನ ಕಟ್ಟಿದವರು ಸೋಲ್ತಾರೇನ್ರಿ? ಅವ್ರಿಗೆ ಎಷ್ಟು ಸಾಹಿತ್ಯ ರಚನೆ ಮಾಡಿದ್ದಾರೆ ಅವರು. ನಾನು ಬರೀ ವಿದ್ಯಾರಣ್ಯರ ಬಗ್ಗೆ ಮಾತಾಡೋದ್ರೆ 1 ಗಂಟೆ ಮಾತಾಡಬೇಕು. ಅಷ್ಟೊಂದು ಕೃತಿ ರಚನೆ ಮಾಡಿದ್ದಾರೆ. ಅಂಥವ್ರು ಸೋಲೋಕ್ಕೆ ಸಾಧ್ಯವೇ? ಅಕ್ಷೋಭ್ಯ ತೀರ್ಥರು ಸೋಲಿಸ್ಬಿಟ್ರು ಅಂತಾರೆ. ನೀವು ಹೌದು ಸೋಲಿಸ್ಬಿಟ್ಟು ಅಂದ್ಕೊಂಡ್ಬಿಡ್ತೀವಿ. ಅದನ್ನು ವಿರೋಧಿಸ್ಬೇಕಲ್ಲ. ನೀವು ಎಲ್ಲಿಯ ತನಕ ವಿರೋಧಿಸುವುದಿಲ್ಲ, ಅವ್ರು ಹೇಳ್ತಾನೇ ಇರ್ತಾರೆ, ನೀವು ಕೇಳ್ತಾನೇ ಇರ್ತೀರಿ. ಇನ್ನೊಂದು 100 ವರ್ಷಕ್ಕೆ ಅದು ಸತ್ಯ ಅನಿಸ್ಬಿಡುತ್ತೆ ನೀವು ವಿರೋಧಿಸದೇ ಇದೆ. ಆದ್ದರಿಂದ ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ವಿರುದ್ಧವಾದಂತಹ ಯೋಚನೆಗಳು ಯಾವ ಸಭೆಯಲ್ಲಿ ನಡೆಯುತ್ತೋ ಅಲ್ಲಿ ಧಿಕ್ಕರಿಸಬೇಕು. ಮೊದಲೇ ಹೋಗ್ಕೊಡ್ದು, ಹೋಗಿ ನಿಮ್ಮ ಮುಂದೆ ಏನಾದರೂ ಆ ರೀತಿ ಆದರೆ ಅದನ್ನು ವಿರೋಧಿಸಬೇಕು. ನಿಮ್ಮ ಆಚಾರ್ಯರನ್ನೇ ವಿರೋಧಿಸ್ತಕ್ಕಂಥವ್ರು ನೀವು ಹೇಗೆ ಕೂತ್ಕೊಳ್ತೀರಿ? ಏನು ನಿಮಗೆ ಮರ್ಯಾದೆನೇ ಇಲ್ವಾ? ಅದ್ವೈತ ಸಿದ್ಧಾಂತ ಖಂಡನಾಚಾರ್ಯಾಯ ನಮಃ ಅಂತ ಹೇಳಿದರೆ ನೀವು ಮುಂದೆ ಕೂತ್ಕೊಂಡು ನಮಸ್ಕಾರ ಮಾಡ್ತಾ ಕೂತ್ಕೊಳ್ತೀರಿ. ಹೇಗೆ ಅಂದರೆ ನಿಮಗೆ ಸತ್ವವೇ ಇಲ್ವೇ? ಮೂಲ ಸತ್ವವೇ ಇಲ್ವೇ? ಪಾಪ ನಿಮಗ್ಯಾರಿಗೂ ಹೇಳ್ತಾ ಇಲ್ಲ, ಇದು ಇಡೀ ಅದ್ವೈತದ ಕುಲಕ್ಕೆ ಹೇಳ್ತಾ ಇದ್ದೀನಿ. ನಾನು ನೋಡಿ ಶತಬೇಜಾರಾಗಿ, ಬೇಜಾರಲ್ಲ ನೊಂದು ಬಿಟ್ಟಿದ್ವಿ ನಾವು ಇದನ್ನೆಲ್ಲ. ನಾವು ಕಿಚ್ಚೇ ಇಲ್ವಲ್ಲ ನಮ್ಮಲ್ಲಿ. ಅದು ಕಾರಣ. ತಮ್ಮಲ್ಲಿ ಯಾರಾದರೂ ಬರವಣಿಗೆ ಇದ್ದರೆ ದಯವಿಟ್ಟು ಅದ್ವೈತದ ಪರವಾಗಿ, ಭಗವತ್ಪಾದರ ಪರವಾಗಿ ಕವನಗಳನ್ನು ಬರಿ. ಕವನಗಳನ್ನು ಬರೆದು ಅದಕ್ಕೆ ರಾಗ ಸಂಯೋಜನೆ ಮಾಡಿಸಿ. ನಮ್ಮಲ್ಲಿ ಇಲ್ಲವೇ ಇಲ್ಲ ಹೆಚ್ಚು. ಮಾತೆತ್ತರೆ ಪುರಂದರದಾಸರ ಕೀರ್ತನೆಗಳು ಅಂಥೇಳಿ ಇಂಥ ಕೀರ್ತನೆಗಳು ಹಾಡ್ತೀವಿ. ಯಾವುದು ಸತ್ಯವಾಗಿದೆಯೋ ಅದಕ್ಕೆ ತದ್ವಿರುದ್ಧವಾಗಿ ತಿರುಚಿರತಕ್ಕಂಥದ್ದು ಏನೋ ಒಂದು ಹಾಡ್ತಾರೆ. ನಾನು ಭಾಳ ವರ್ಷಗಳ ಹಿಂದೆ ನನ್ನ ದುರದೃಷ್ಟಕ್ಕೆ ಆ ಶಿರ್ಸಿ ಕಡೆ ಎಲ್ಲೋ ಉಪನ್ಯಾಸ ಕೊಡಲಿಕ್ಕೆ ಹೋಗಿದ್ದೆ. ಯಾರ್ದೊಬ್ಬರು ಮನೆ ಕರೆದಿದ್ದಾರೆ, ಅಲ್ಲಿ ಉಳ್ಕೊಂಡಿದ್ದು. ಅಲ್ಲಿ ನಾನು ಬೆಳಗ್ಗೆ ಹೇಳೋದಕ್ಕಿಂತ ಮುಂಚೆ ಆ ಮನೆಯವರೆಲ್ಲ ಕೂತ್ಕೊಂಡು ಭಜನೆ ಮಾಡ್ತಾಯಿದ್ರು. ಅದ್ವೈತವಾದಿಗಳನ್ನೊದ್ದು ಕೆಡಹಲಿಬೇಕು, ಮುದ್ದು ಪುರಂದರ ವಿಠಲನ್ನು ಭಜಿಸಬೇಕು. ಯಾರು? ಅದ್ವೈತಿಗಳೇ ಮಾಡ್ತಾಯಿದ್ರು. ಆ ಪೆದ್ರಿಗೆ ಗೊತ್ತೇ ಇಲ್ಲ ನಮ್ಮನ್ನು ನಾವು ಬೈಕೊಳ್ತಾ ಇದ್ದೀವಿ ಅಂತ. ಇಂಥ ದುರಂತದಲ್ಲಿದ್ದೀವಿ ನಾವು. ಹೀಗಾಗಿ ದಯಮಾಡಿ ನಾನು ಕೇಳ್ತಕ್ಕಂಥದ್ದು, ಅದ್ವೈತದ ಪರವಾಗಿರತಕ್ಕಂಥ ಒಂದಷ್ಟು ವಿರಚನೆಗಳನ್ನು ಮಾಡಿ, ರಾಗ ಸಂಯೋಜನೆ ಮಾಡಿ, ಹಾಡು ಹೇಳ್ತಕ್ಕಂಥ ಕಚೇರಿಯಲ್ಲಿ ಹೇಳೋಕ್ಕೆ ಶುರು ಮಾಡಬೇಕು. ಅದನ್ನು
ಈ ಹೊತ್ತು ಯಾರಾದರೂ ಅಂಥ ಒಂದು ಸಂಕಲ್ಪವನ್ನು ತಗೊಂಡು ಶುರು ಮಾಡಿದರೆ ಇನ್ನೊಂದು 10-15 ವರ್ಷಕ್ಕೆ ನಾವು ಬದುಕಿರ್ತೀವೋ ಬಿಟ್ಟಿರ್ತೀವೋ ಆ ಮಾತು ಬೇರೆ. ಆಗಲಾದರೂ ಒಂದಷ್ಟು ಅದ್ವೈತದ ಹಾಡುಗಳು ಹಾಡಲ್ಪಡುತ್ತೆ ಅಂತ. ಈ ರೀತಿಯ ಕೆಚ್ಚು ನಿಮಗೆ ಬೇಕು, ನಿಮಗೆ ಸಿಟ್ಟು ಬರಬೇಕು. ಸಾಕೇನ್ರಿ ಮಾತಾಡಿದ್ದು? ನಾನು ಆಗಲೇ ಹೇಳಿದೆ, ನಾನು ಉಪನ್ಯಾಸ ಕೊಡ್ಲಿಕ್ಕೆ ಬರಲಿಲ್ಲ ಇವತ್ತಿನ ದಿವಸ. ಸುಮ್ಮನೆ ಶುರು ಮಾಡಿದೆ ಅಷ್ಟೇ. ಅದರಲ್ಲೂ ಆ ಕೀರ್ತನೆ ಅಂತ ಕೇಳಿ ಭಾಳ ಬೇಜಾರಾಗ್ಬಿಡ್ತು ನನಗೆ. ಗಣೇಶನ ಹೊಗಳ್ತಾರೆ, ಶರಣು ಸಿದ್ಧಿ ವಿನಾಯಕ, ಕೊನೆಗೆ ಎಲ್ತಂದು ನಿಲ್ಲಿಸ್ತಾರೆ ನೋಡಬೇಕು. ಎಲ್ಲೆಲ್ಲಿ ಈಶ್ವರನ ಹೊಗಳಿಕೆ, ಎಲ್ಲೆಲ್ಲಿ ಗಣೇಶನ ಹೊಗಳಿಕೆ ಬರುತ್ತೋ ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಅಂದ್ಕೊಳ್ತಾ ಇದ್ದೇಗೆ ಕೊನೆಯಲ್ಲಿ ಇನ್ನೇನು ಎಡವಟ್ಟು ಮಾಡಿ ಕುಡಿಸಿರ್ತಾರೆ. ಅದನ್ನು ನಾವು ನೋಡಲ್ಲ, ಮತ್ತು ಅದನ್ನೇ ಹಾಡ್ತೀವಿ ನಾವು. ಅಮ್ಮ ಯಾರೋ ಪಾಪ ನೀವು ಹೇಳಿದಿರಿ, ನಿಮ್ಗೆ ಗೊತ್ತಿಲ್ಲ, ಅದು ನೀವು ಹೇಳಿಬಿಟ್ಟಿದ್ದೀರಿ, ನಿಮ್ಮ ಹತ್ರ ಸತ್ಯಪ್ರಕಾಶ್ ಹೇಳಿಸಿದ ತಪ್ಪು. ಯಾಕೆಂದರೆ ಅವ್ರು ಬುದ್ಧಿವಂತರು, ಅವ್ರು ಮಹಾಜ್ಞಾನಿಗಳು, ಅವರು ಅದನ್ನು ಕೇಳಿ ನಿಮ್ಮ ಹತ್ರ ಹೇಗೆ ಹೇಳಿಸಿದ್ರು. ಮತ್ತು ನೀವು ಹೇಳೋ ಮುಂಚೆ ಯೋಚನೆ ಮಾಡಬೇಕಲ್ವೇನ್ರಿ ನಾವೇನು ಹೇಳ್ತಾ ಇದ್ದೀವಿ ಅಂತ. ನಿಮ್ಮ ಮನಸ್ಸು ಬೇಜಾರಾದರೆ ದಯವಿಟ್ಟು ಕ್ಷಮಿಸಿ. ಆದರೆ ನನಗೆ ಭಾಳ ಬೇಜಾರಾಗಿದ್ದು ಯಾಕೆ ಅಂದರೆ, ಭಗವತ್ಪಾದರ ಸಭೆ ಮಾಡ್ತಾ ಇದ್ದೀವಿ, ಅದ್ವೈತ ಸಭೆ ಮಾಡ್ತಾ ಇದ್ದೀವಿ, ತಕ್ಷಣ ನೀವು ಇನ್ನೇನೋ ಹೇಳ್ತಾ ಇದ್ದೀರಿ. ಅದು ಪ್ರಾರಂಭದ ಪ್ರಾರ್ಥನೆ. ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ, ನಿಮಗೆ ನೋಯಿಸಬೇಕು ಅಂತ ನಾನು ಮಾತಾಡಲಿಲ್ಲ. ನೀವು ಆಯ್ಕೆ ಮಾಡ್ಕೊಂಡಿದ್ದು ಕೀರ್ತನೆ ಹೇಗಿತ್ತು, ಮುಂದಿನ ಸಲ ಒಂದು ಒಳ್ಳೆ ಭಜಗೋವಿಂದಂ ಹೇಳ್ರಿ, ಅಥವಾ ಕನಕಧಾರಾ ಸ್ತೋತ್ರ ಹೇಳ್ರಿ, ಅಥವಾ ಶಿವಾನಂದ ಲಹರಿ ಹೇಳಿ, ಏನೋ ಒಂದು ಹೇಳಿ ಮುಂದಿನ ಸಲ. ಅದರಿಂದ ಆತ್ಮೀಯರೇ, ಜಾಗೃತರಾಗಿ ಅದ್ವೈತಿಗಳಾಗಿ ಅದ್ವೈತದ ಪ್ರಚಾರವನ್ನು ಮಾಡಿ, ಅದ್ವೈತದ ರಚನೆಯನ್ನು ಮಾಡಿ, ಅದ್ವೈತದ ಸಂಗೀತವನ್ನು ಹೇಳಿ ನಿಜವಾದ ಅದ್ವೈತಿಗಳಾಗಿ ವಿಜೃಂಭಿಸಿ. ಅದಕ್ಕೆ ತಮ್ಮಿಂದ ಸಲಹೆಗಳೆಲ್ಲ ಬರುತ್ತೆ. ಸ್ವಾಮಿಗಳು ಕೂತಿದ್ದಾರೆ, ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಇದಕ್ಕೆ. ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಮೂಲಕ ಅವರಿಗೆ ಸನ್ಯಾಸ ಪಟ್ಟ ದಕ್ಕಿದೆ ಅವರಿಗೆ. ನೋಡೋಣ ಮುಂದೆ ಏನಾಗುತ್ತೆ, ಹೇಗೆ ಬೆಳೆಯುತ್ತೆ ಇದು ಅಂತ. ಇಷ್ಟನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.